ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಮಾಡಿದ ಬಳಿಕ ಈಗ ಅಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕೊಡ್ತೀವಿ, ಫ್ಲಾಟ್ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೊರಟಿದೆ, ಅರ್ಜಿ ಸಲ್ಲಿಸೋದಕ್ಕೆ ಹೇಳಿದೆ. ಈಗ ಇಲ್ಲಿ ಮತ್ತೊಂದು ಬಹಳ ಪ್ರಮುಖವಾದಂಥ ವಿಚಾರ ಬಯಲಾಗ್ತಾ ಇದೆ, ಸ್ಫೋಟಕ ರಹಸ್ಯ ಬಯಲಾಗ್ತಾ ಇದೆ. ಆಂಧ್ರ ಪ್ರದೇಶದವರು, ಉತ್ತರ ಪ್ರದೇಶದವರು ಪುನರ್ವಸತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚೋದಕ್ಕೆ ಹೊರಟಿದ್ರು ಒತ್ತುವರಿದಾರರು. ಈಗ ಅರ್ಜಿ ಸಲ್ಲಿಸಿದಾಗ ಆ ಅರ್ಜಿದಾರರಲ್ಲಿ ಉತ್ತರ ಪ್ರದೇಶದವರಿದ್ದಾರೆ, ಆಂಧ್ರ ಪ್ರದೇಶದವರಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರ ಆಧಾರ್ ಕಾರ್ಡ್ನ ಪರಿಶೀಲನೆ ಮಾಡಿದಾಗ ಅದರ ವಿಳಾಸ ಇರೋದು ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ. ಸೊ ಹೊರ ರಾಜ್ಯದವರು ಫ್ಲಾಟ್ ಪಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ ಬಿಜೆಪಿ ಏನು ಹೇಳ್ತಾ ಇತ್ತು, ಅದಕ್ಕೆ ಪೂರಕ ಅನ್ನುವಂತೆ ಬೆಳವಣಿಗೆಗಳಿದ್ದಾವೆ. ಉತ್ತರ ಪ್ರದೇಶ ಮತ್ತು ಆಂಧ್ರ ನಿವಾಸಿಗಳು ಅರ್ಜಿ ಸಲ್ಲಿಸಿರೋದು 167 ಮನೆ ನೆಲಸಮ ಆಗಿದೆ, 260 ಅರ್ಜಿ ಬಂದಿದೆ. ಈ ಅರ್ಜಿಯಲ್ಲಿ ಒಂದೊಂದು ವಿಳಾಸವನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ್ದಿದೆ, ಉತ್ತರ ಪ್ರದೇಶದ ವಿಳಾಸಗಳಿದ್ದಾವೆ. ಅಂದರೆ ಇಲ್ಲಿ ಮನೆ ಕಟ್ಕೊಂಡಿದ್ದು, ಶೆಡ್ ಹಾಕಿ ಕೂತಿದ್ದು ಉತ್ತರ ಪ್ರದೇಶದವರು, ಆಂಧ್ರ ಪ್ರದೇಶದವರು ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ ಕೆಲ ಜನಪ್ರತಿನಿಧಿಗಳು ಎಲ್ಲ ಸ್ಥಳೀಯರಿದ್ದಾರೆ ಅಂತ ಸಮರ್ಥಿಸಿಕೊಂಡು ಮಾತನಾಡಿದರು. ಸ್ಥಳೀಯರಿದ್ದಾರೆ, ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ. ಬಟ್ ಅಲ್ಲಿ ಹೊರ ರಾಜ್ಯದವರಿದ್ದಾರೆ ಅಂತ ಡಾಕ್ಯುಮೆಂಟ್ ಹೇಳ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಸ್ಥಳೀಯರಿದ್ದಾರೆ, ಮಾನವೀಯತೆಯ ಆಧಾರದಲ್ಲಿ ಕೊಡ್ತೀವಿ ಅಂತ ಹೊರಟಿದ್ರು ಫ್ಲಾಟು, ಬಟ್ ವಿಳಾಸ ಚೆಕ್ ಮಾಡಿದ್ರೆ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಅಂತ ತೋರಿಸ್ತಾ ಇದೆ. ಹೌದು ರಕ್ಷಿತ್, ಈಗ ಕೊನೆಯ ಹಂತದ ಒಂದು ದಾಖಲೆಗಳ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಪತ್ತೆ ಆಗಿರುವಂತದ್ದು. ಈ ಕೋಗಿಲು ಲೇಔಟ್ ಅಲ್ಲಿ ನಾವು ಇಲ್ಲೇ ಸ್ಥಳೀಯರು, ಇಲ್ಲೇ 10-15 ವರ್ಷದಿಂದ ನಾವು ವಾಸ ಮಾಡ್ತಿದೀವಿ ಅಂತ ಹೇಳಿ ಎಲ್ಲರೂ ಕೂಡ ಪುನರ್ವಸತಿಗೆ ಅಲ್ಲಿದ್ದಂತವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದೇ ಅಧಿಕಾರಿಗಳು ಅವರ ಮೇಲೆ ಅನುಮಾನ ಬಂದಿರುವಂತಹ ಕಾರಣಕ್ಕಾಗಿ ಆಧಾರ್ ಕಾರ್ಡ್ನ ಮೂಲವನ್ನ ಪತ್ತೆ ಹಚ್ಚೋಕೆ ಹೊರಟಿದಾಗ ಸಾಕಷ್ಟು ಜನ ಆಂಧ್ರ ಪ್ರದೇಶದವರು ಮತ್ತೆ ಉತ್ತರ ಪ್ರದೇಶದವರು ಸಾಕಷ್ಟು ಜನ ಬಂದು ಇಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಕೂಡ ಗೊತ್ತಾಗಿದೆ. ಜೊತೆಗೆ ಈ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಿಂದ ಬಂದವರು ಕೂಡ ನಾವು ಇಲ್ಲೇ ವಾಸ ಮಾಡ್ತಿದೀವಿ ಅಂತ ಹೇಳಿ ಅವರು ಕೂಡ ಪುನರ್ವಸತಿಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವಾಗ ತೆರವು ಕಾರ್ಯಾಚರಣೆ ಮಾಡಿಕೊಂಡು ನಂತರದಲ್ಲಿ ಸರ್ಕಾರ ಪುನರ್ವಸತಿಯನ್ನ ಕೊಡ್ತೀವಿ, ಸಬ್ಸಿಡಿಯನ್ನ ಕೊಡ್ತೀವಿ, ಸರ್ಕಾರನೇ ಲೋನ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತು, ಆಗ ಈ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಇದ್ದಂತಹ ಜನ ಅಲ್ಲಿ ಬಂದು ಸಣ್ಣ ಒಂದು ತಾಡ್ಪಲ್ ಅನ್ನ ಹಾಕೊಂಡು ನಾವು ಕೂಡ ಇಲ್ಲೇ ಇದ್ವಿ, ಇದು ಕೂಡ ನಮ್ಮ ಮನೆ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಆ ಮನೆನ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಕೂಡ ಮಾಡಿದ್ರು. ಈಗ ಅಧಿಕಾರಿಗಳು ಅಂತಿಮ ಹಂತದವಾದಂತಹ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಅವರನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿರುವಂತಹ ಸಾಕಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇದ್ರು, ಅವರು ಕೂಡ ಇಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋದು ಕೂಡ ಈಗ ಆಧಾರ್ ಕಾರ್ಡ್ ಜೊತೆಗೆ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಪತ್ತೆ ಹಚ್ಚಿರುವಂತದ್ದು. ಸದ್ಯಕ್ಕೆ ಅಲ್ಲಿರುವಂತಹ ಅಧಿಕಾರಿಗಳು ಅವರನ್ನ ಅರ್ಜಿಯ ಪಟ್ಟಿಯಿಂದ ಹೊರಗೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಜನರ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸ ಮಾಡ್ತಾರೆ. ಇವತ್ತು ಕೂಡ ಅಂತಿಮವಾದಂತಹ ಒಂದು ಪರಿಶೀಲನಾ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಇನ್ನೂ ಸ್ವಲ್ಪ ಜನ ಬೇರೆ ಬೇರೆ ರಾಜ್ಯದವರು ಕೂಡ ಪತ್ತೆ ಆಗ್ತಾರೆ. ಇನ್ನು ಅಧಿಕಾರಿಗಳು ಇದನ್ನ ಇಷ್ಟಕ್ಕೆ ಬಿಡ್ತಾ ಇಲ್ಲ. ಯಾರೆಲ್ಲ ಅಕ್ರಮವಾಗಿ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಿದಾರೋ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಒಂದು ಶಿಫಾರಸು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ರಕ್ಷಕ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.